ಸರ್ ನಿಮ್ಮ ಫಾದರ್ ಆಸೆ ಪಟ್ಟರು ಡಾಕ್ಟರ್ ಬೇಕು ಅಂತ, ನೀವು ಆಕ್ಟರ್ ಆದ್ರಿ, ವಿಲನ್ ರೋಲ್ಸ್ ಮಾಡ್ತಾ ಇದ್ರಿ, ಫಾದರ್ಗೆ ಇಷ್ಟ ಆಗಲಿಲ್ಲ, ನಂತರ ನೀವು ಹೀರೋ ಆದ್ರಿ. ನಾವು ನೋಡುವಂಥ ಮೊದಲು ನನಗೆ ನೆನಪಿರೋದು ಅಮರ್ನಾಥ್ ಅನ್ನೋ ಚಿತ್ರ. ನಂತರ ಕೆಲವು ಫಿಲ್ಮ್ಸ್ ಮಾಡ್ತೀರಿ, ಯಾವುದು ಅಷ್ಟು ದೊಡ್ಡ ಹಿಟ್ ಆಗಿಲ್ಲ. ದೊಡ್ಡ ನ್ಯೂಸ್ ಆಗಿದ್ದು ನಾವೆಲ್ಲರೂ ನಿಮ್ಮ ಅಂಬರೀಷ್ ಒಂದು ದೊಡ್ಡ ಕ್ರೇಸ್ ಶುರುವಾಗಿದ್ದು ರಾಜನ್ ಸಿಂಗ್ ಅವರ ಅಂಥ ಚಿತ್ರದಿಂದ. ಆ ಚಿತ್ರದ ಮಾಡೋಣ ಬಾಬು ಸರ್, ಅಂಥ ನೆನಪುಗಳು, ಅಂಥ ಚಿತ್ರದ ಬಗ್ಗೆ ಸಾರ್ ಕ್ರಿಯೇಟ್ ಆದಂಥ ಕ್ರೇಜು. ಎಸ್ ಸರ್. ಸರ್ ಅಂತ ಎಲ್ಲೆಲ್ಲೋ ತಿರುಗಿ ಅಂಬರೀಷಿಂಗ್ ಬಂತದು. ನಮ್ಮ ಸುಬ್ರಾಯರು ಅಂತಿದ್ರು, HV ಸುಬ್ರಾವ್ ರೈಟ್ರು. ಅವರು ಒಂದೆರಡು ಮೂರು ಡೈಲಾಗ್ ಬರೆದಿದ್ರು, ಕುತ್ತೆ ಕನ್ವರ್ ಲಾಲ್ ಬೋಲೋ. ಅದು ಮೊನ್ನೆ ಎಲ್ಲೋ ಒಂದು ಇದರಲ್ಲಿ ನೋಡಿದೆ ವೆಬ್ಸೈಟ್ನಲ್ಲಿ. ಎರಡೇ ಡೈಲಾಗ್ ಇವತ್ತವರೆಗೂ 50 ವರ್ಷ ಆದ್ರೂ ಪಾಪ್ಯುಲರ್ ಇರೋದು. ಒಂದು ಅರೆವೋ ಸಾಂಬಾ, ಇನ್ನೊಂದು ಕುತ್ತೆ ಕನ್ವರ್ ಲಾಲ್ ಬೋಲೋ. ಹೌದು. ಇವತ್ತವರೆಗೂ ಯಾವುದೇ ಪಿಕ್ಚರು, ಎಷ್ಟೋ ಜನ ಆಟೋ ರಿಕ್ಷಾಗಳು ತೊಗೊಂಡ್ಬಿಟ್ಟಿದ್ದಾರೆ, ಅಂಗಡಿಗಳು ಇಟ್ಬಿಟ್ಟಿದ್ದಾರೆ, ಅಂತ ಕರ್ಟಿಸಿ ಅಂದರೆ ಬ್ಲ್ಯಾಕಲ್ಲಿ ಮಾರಿ. ಬೆಳಗ್ಗೆ 4 ಗಂಟೆ 5 ಗಂಟೆ ಆದರೂ ಆಪ್ರೇಟರ್ನ ಮನೆಗೆ ಬಿಡ್ತಾ ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಿತ್ತು. ಆ್ಯಂಬುಲೆನ್ಸ್ನ ಥಿಯೇಟ್ರ್ ಮುಂದೆ ಇಡ್ತಾಯಿದ್ರು. ಒಂದು ಟಿಕೆಟ್ಗೆ ಆ ಕಾಲದಲ್ಲಿ 400 ರೂಪಾಯಿ 500 ರೂಪಾಯಿ ಲೆಕ್ಕ ಹಾಕಿ. 81ನಲ್ಲಿ 400 ರೂಪಾಯಿ 500 ರೂಪಾಯಿ. ಆಮೇಲೆ ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ಯಾರು ಮಾಡಿದ್ರು ಆ ಅಂಬರೀಷ್ ಲೆವೆಲ್ ಯಾವುದು ಬರಲೇ. ಹೌದು ಬರಲಿಲ್ಲ. ಎಸ್ ಸರ್, ನೀವು ಹೇಳಿ ಸರ್. ನೋಡಿ ಸರ್, ಒಂದು ಫೋನ್ ಕಾಲಲ್ಲಿ ಇಡೀ ಇಂಡಸ್ಟ್ರಿನ ಕರೆಸ್ಬಲ್ಲರು ಅಂತ ನಮ್ಮ ಹುಡುಗರು ಹೇಳೋದು ಸಚ್ ಅ ನೈಸ್ ಥಿಂಗ್ ಟು ಸೇ. ಸರ್, ಇಷ್ಟೊಂದು ಲವ್ ಅರ್ನ್ ಮಾಡಿದ್ರಾ? ಐ ಮೀನ್ ನಾಟ್ ಓನ್ಲಿ ಇಂಡಸ್ಟ್ರಿಯಲ್ಲಿ ಮಾತ್ರ, ಎಲ್ಲೇ ಹೋದ್ರು ಏನು ವಂಡರ್ಫುಲ್ ಇದನ್ನ. ಮಂಡ್ಯಲ್ಲಿ ಎಲ್ಲೋ ಕಡೆ ಕಾರ್ ನಿಲ್ಸಿದ್ರೆ ಅಲ್ಲಿ ಹುಡುಗ ನಿಮ್ಮ ಬಗ್ಗೆ ಒಂದು ಕತೆ ಹೇಳ್ತಾನೆ. ಮೈಸೂರಿಗೆ ಹೋದ್ರೆ ಏನೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ. ಈ ಥರ ಒಂದು ಎಲ್ಲ ಕಡೆನೂ ವಾಟ್ ಇಸ್ ರಿಯಾಕ್ಷನ್ ಟು ದಟ್? ನಾವು ಎಲ್ಲೇ ಹೋದ್ರೂ ಮಂಡ್ಯ ಇದ್ದವರು ಒಂದು ಯಾವ ಪ್ರಪಂಚದಲ್ಲಿ ಎಲ್ಲೋಗಿ. ನಾನು ಹೆಂಡ್ತೀವಿ ವೆಂಟ್ ಟು ಯುರೋಪಲ್ಲಿ ಹೋದಾಗ ಇಟಾಲಿಗೆ ಹೋದ್ವಿ. ರೋಮಲ್ಲಿ ಇಂಡಿಯನ್ ಕಮಿಷನಲ್ಲಿ ಪಟ್ನಾಯಕ್ ಅಂತ ಇಲ್ಲಿದ್ದಾರೆ ಈಗ, ಅವರಿದ್ರು ಇಂಡಿಯನ್ ಹೈ ಕಮಿಷನರ್. ಅವ್ರು ಅಂಬರೀಷ್ ನನಗೆ ಕಾರೆಲ್ಲ ಕಳಿಸಿದ್ರು, ಕರ್ಕೊಂಬಂದು ಎಲ್ಲ ನೋಡಿದ್ರು. ಅಲ್ಲಿಂದ ಹೋಗಿ ಊಟಕ್ಕೆ ಕರೆದು ಮನೆಗೆ ಬರಬೇಕು ಆಯಿತು ಅಂತ ನಾನು ನನ್ನ ಹೆಂಡ್ತಿ ಹೋದ್ರು. ಅಲ್ಲಿ ಹೋದಾಗ 5-6 ಜನ ಫ್ಯಾಮಿಲಿ ಕರೆದಿದ್ರು, ಕರ್ನಾಟಕದವ್ರನ್ನ. ಎಲ್ಲರನ್ನ ಪರಿಚಯ ಮಾಡಿಸಿದ್ರು. ಒಂದು ಸ್ಪೆಷಲ್ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಏನು ಸರ್, ಮಾಮ ಇಲ್ಲಿ ಬಂದು ಏನು ಒಳ್ಳೆ ಸೀರೆ ಉಟ್ಕೊಂಡು ಹೂವೆಲ್ಲ ಉಟ್ಕೊಂಡು ಬಂದು ನಮ್ಮ ಮನೆ ಅಡುಗೆ ಅವರು, ನಮಸ್ಕಾರ ಅಣ್ಣ, ನಾನು ಮಂಡ್ಯ ಕಣ್ಣಣ್ಣ. ಇವ್ರಿಗೆಲ್ಲ ಎಂಜಾಯ್ಮೆಂಟ್ ಈ ಕನಕಪುರ ಸಿಗ್ನಲ್ ಹತ್ರ ಇವರು ಸಿಕ್ಕಿದ್ರು. ಹಿಂಗೆ ಓಡೋದು ಆ ಕಡೆ. ಒಂದು 100 ರೂಪಾಯಿ ಕೊಟ್ಟು ಕಳಿಸು ಅಂತ ಹಿಂಗೆ ಕೂತಿದ್ದೆ. ಡಾರ್ಕ್ ಗ್ಲಾಸ್ ನಾನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಇವ್ರು ಹುಡುಕ್ದ 50 ರೂಪಾಯಿ ಇತ್ತು, ತೆಗೆದ್ಬಿಟ್ಟು 50 ರೂಪಾಯಿ ಕೊಟ್ಟ. ಇನ್ನು 50 ಕೊಡೋಣ, 5 ಜನ ಇದ್ದೀವಿ,